ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಜಸ್ಟ್ ನಾನು ಟಾಪ್ 7 ಮೋಸ್ಟ್ ಇಂಪಾರ್ಟೆಂಟ್ ಪ್ರಮೇಯಗಳು ಅಂದರೆ ಥಿಯರಮ್ಸ್ನ ಬಿಟ್ಟಿದ್ದೀನಿ. ಇವಾಗ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವ್ಯಾವ ಪಾಠದಿಂದ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಇದು ಇಂಪಾರ್ಟೆಂಟ್ ವಿಡಿಯೋ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ವಿಡಿಯೋನ ಯಾವ್ಯಾವ ಲೆಸನ್ನಿಂದ ಯಾವ್ಯಾವ ಟಾಪಿಕ್ ಬರುತ್ತೆ ಅಂತ ಇದರಲ್ಲಿ ನೋಡೋಣ. 4 ಮತ್ತು 3, 4, 5 ಮಾರ್ಕ್ಸ್ಗೆ. ಓಕೆನಾ, ಬನ್ನಿ ಮೊದಲನೇ ಪಾಠ ನೋಡೋಣ. ಮೊದಲನೇ ಪಾಠ ಬಂದುಬಿಟ್ಟು ಇವಾಗ ಫಸ್ಟ್ ಇದರಲ್ಲಿ ನೋಡೋಣ ಅಂದರೆ, ಇವಾಗ ತುಂಬ ಫಸ್ಟ್ ಪ್ರಮೇಯಗಳು ನೋಡೋದಂದರೆ ಯಾವ ಬರ್ಬೋದು ಅಂತ ಮೋಸ್ಟ್ ಇಂಪಾರ್ಟೆಂಟ್ ಇರೋ ಒಂದು ಪ್ರಮೇಯಗಳು 3 ಕೊಟ್ಟಿದ್ದೀನಿ ನಾನು. ನೋಡಿ, 3ನ ಚೆನ್ನಾಗಿ ನೋಡ್ಕೊಳ್ಳಿದ್ದು. ಆಲ್ರೆಡಿ ಇದ್ರ ಮೇಲೆ ವೀಡಿಯೋ ಮಾಡಿದ್ದೀನಿ, ಜಸ್ಟ್ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಅದು ತುಂಬ ಇಂಪಾರ್ಟೆಂಟ್ ವೀಡಿಯೋ, ಅದನ್ನು ನೋಡಿ. ಇದರಲ್ಲಿ ಬಿಡಿ, ಬೇಕಾದ್ರೆ ಪ್ರಮೇಯಗಳು ನೋಡಿಬಿಡಿ. ಇವಾಗ ವೃತ್ತಗಳಿಂದ ಯಾವುದು ಓದ್ಕೋಬೇಕು, ಇದರಲ್ಲೇ ಬರುತ್ತೆ ಅಂತ ಒಂದು ಕನ್ಫರ್ಮ್ ಇರೋಂಥ ಕ್ವಶನ್ ಅಂದರೆ ನಿಮಗೆ ನೋಡಿ, ಇವೆರಡು ಟಾಪಿಕ್ ಮೇಲೆ ಕನ್ಫರ್ಮಾಗಿ ಓದ್ಕೊಳ್ಳಿ. ಎರಡರಲ್ಲಿ ಒಂದು ಬಂದೇ ಬರುತ್ತೆ ಕ್ವಶನ್ ಇದರಲ್ಲಿ. 3 ಮಾರ್ಕ್ಸ್ಗೆ ಒಂದು ಗ್ಯಾರಂಟಿ, ಕನ್ಫರ್ಮ್ ಅಂದ್ಕೊಳ್ಳಿ. ನೆಕ್ಸ್ಟು ರಚನೆಗಳಿಗೆ ಬರೋಣ. ಇದರಲ್ಲಿ 8 ಮಾರ್ಕ್ಸ್ ಇದೆ ಟೋಟಲಾಗಿ ರಚನೆಗಳಿಗೆ. ನಿಮಗೆಲ್ಲ ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ ಸ್ಕೂಲ್ಗಳಲ್ಲೆಲ್ಲ. ಇದು ನೋಡಿ, ದತ್ತರೇಖಾಖಂಡವನ್ನು ವಿಭಾಗಿಸೋದು ಒಂದು ಇದೈತೆ, ರಚನೆ ಮಾಡೋದು. ಅದೇ ರೀತಿ ಸಮರೂಪ ತ್ರಿಭುಜಗಳ ಮೇಲೆ ರಚನೆ ಮಾಡೋದು, ವೃತ್ತಕ್ಕೆ ಸ್ಪರ್ಶಗಳ ರಚನೆ ಮಾಡೋದು. ಇದು ತುಂಬ ಇಂಪಾರ್ಟೆಂಟ್. ವೃತ್ತಕ್ಕೆ ಸ್ಪರ್ಶಗಳನ್ನು ರಚನೆ ಮಾಡೋದು ಆಲ್ಮೋಸ್ಟ್ ಹೇಳ್ಕೊಟ್ಟವ್ರೆ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಫುಲ್ಲು ಫಸ್ಟ್ ಲೆಸನ್ನಿಂದ ಯಾವ್ದು ಇಂಪಾರ್ಟೆಂಟ್ ಅಂದರೆ ತೊಗೊಂಡ್ಬಂದಿದ್ದೀನಿ, ಬರೆದಿದ್ದೀನಿ ಸ್ವಂತವಾಗಿ ನಾನೇ. ಸೊ ಅದಕ್ಕಾಗಿ ನೆಕ್ಸ್ಟು ಸಮಾಂತರ ಶ್ರೇಣಿಗಳು. ಇದರಲ್ಲಿ ತುಂಬ ಕನ್ಫ್ಯೂಸ್ ಇರುತ್ತೆ ನಿಮಗೆ, ಯಾವ್ದು ಓದಬೇಕು, ಯಾವ ಒಂದು ಟಾಪಿಕ್ ಮೇಲೆ ಇದರಲ್ಲಿ ಕೇಳ್ಬೋದು ಅಂತ. ನೋಡಿ, ಇದರಲ್ಲಿ ಏನು ಟಾಪಿಕ್ ಮೇಲೆ ಕೇಳುತ್ತಂತೆ ಡಿಕ್ಟು ಪ್ರಿಂಟು ಕೊಟ್ಟಿದ್ದೀನಿ ಇಲ್ಲಿ. ನೋಡಿ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಕಂಡುಹಿಡಿಯೋದು, ಅದ್ರ ಮೇಲೆ ಕೇಳ್ತಾರೆ. ಅದಾದಮೇಲೆ ಎನ್ ಪದ ಕಂಡುಹಿಡಿಯೋದು, ಅದಾದಮೇಲೆ ಶ್ರೇಣಿ ಎನ್ ಪದಗಳ ಮೊತ್ತ ಬರೆಯೋದು, ಅದೊಂದು ಶ್ರೇಣಿಯ ಮೇಲೆ ಹೇಳಿಕೆ ರೂಪದ ಪ್ರಶ್ನೆಗಳು ಇರುತ್ತೆ. ಆಲ್ಮೋಸ್ಟ್ ಒಂದು 4 ಇಲ್ಲ 5 ಮಾರ್ಕ್ಸ್ಗೆ ಅದೊಂದು ಹೇಳಿಕೆ ರೂಪದ ಪ್ರಶ್ನೆ ಇರುತ್ತೆ. ಸೊ ಅದೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದ್ರದ್ದು ಉತ್ತರಗಳು ಆಲ್ಮೋಸ್ಟ್ ಅಂದರೆ ನಾನು ಎಷ್ಟೋ PDF ಪ್ರೊವೈಡ್ ಮಾಡಿದ್ದೀನಿ ಆಲ್ರೆಡಿ ಯೂಟ್ಯೂಬಲ್ಲಿ. ಅದ್ರ ಮೇಲೆ ಇದ್ರ ಉತ್ತರ ಬೇಕಾದ್ರೆ ನೋಡ್ಕೊಳ್ಳಿ, ಇಲ್ಲ ನಿಮಗೆ ಬರೆಸಿರ್ತಾರೆ ಅದ್ರ ಮೇಲೆ ನೋಡ್ಕೋಬೋದು. ಸೊ ನೋಡಿದ್ರಲ್ಲ, ನೋಡಿ. ನೆಕ್ಸ್ಟು ನಿರ್ದೇಶಾಂಕ ರೇಖಾಗಣಿತದ ಮೇಲೆ. ಇದರಲ್ಲಿ ಏನೇನು ಓದ್ಬೋದು, ಏನದ್ರ ಮೇಲೆ ಕ್ವಶನ್ ರೈಸ್ ಆಗ್ಬೋದು ಅಂತ ನೋಡಿ. ಇದರಲ್ಲಿ ಮಧ್ಯಬಿಂದು ನಿರ್ದೇಶಾಂಕಗಳೊಂದು, ಆಮೇಲೆ ಭಾಗ ಪ್ರಮಾಣ ಸೂತ್ರದ ಮೇಲೆ, ಒಂದು ತ್ರಿಭುಜದ ವಿಸ್ತೀರ್ಣ. ಈ 3 ಟಾಪಿಕ್ ಮೇಲೆ ಎಕ್ಸ್ಟ್ರಾ ಬೇರೆ ಟಾಪಿಕ್ ಓದ್ಕೋಬೇಡಿ. ಈ 3 ಟಾಪಿಕ್ ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವರ್ಗ ಸಮೀಕರಣಗಳು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಟೋಟಲ್ 8 ಮಾರ್ಕ್ಸ್ ಕ್ಯಾರಿ ಇದೆ. ನೋಡಿ, ಇದರಲ್ಲಿ ಸಮೀಕರಣದ ಆದರ್ಶ ರೂಪ ಕನ್ಫರ್ಮ್ ಅಂದ್ಕೊಳ್ಳಿ. ಶೋಧಕದ ಬೆಲೆ, ಇದು ಆಲ್ಸೋ ಕನ್ಫರ್ಮ್. ಸೂತ್ರ ಸಹಾಯದಿಂದ ವರ್ಗ ಸಮೀಕರಣವನ್ನು ಬಿಡಿಸುವುದು. ಇದು ಈ 3 ಟಾಪಿಕ್ನ ಪರ್ಫೆಕ್ಟಾಗಿ ಆಗಿದ್ರಲ್ಲಿ ಪರ್ಫೆಕ್ಟ್ ಆಗಿಬಿಡಿ. ಈ 3ರಲ್ಲಿ ಪಕ್ಕ ಒಂದಿಲ್ಲ 2 ಟಾಪಿಕ್ ಮೇಲೆ ಬಂದೇ ಬರುತ್ತೆ ಕ್ವಶನ್. ನೋಡಿ, ನಾನು ಇದನ್ನು ಬರ್ದಿದ್ದೀನಿ ಕ್ಲೀನಾಗಿ, ಯಾವ್ಯಾವ ಟಾಪಿಕ್ ಮೇಲೆ ಬರುತ್ತೆ ಅಂತ. ದಯವಿಟ್ಟು ಫುಲ್ ವೀಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಕ್ಸ್ಟ್ರಾ ಓದ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ವಿ, ಒಂದೇ ದಿನ ಇದೆ. ಸೊ ಅದಕ್ಕಾಗಿ ಇದನ್ನು ನಾನು ಈ ದಿನ ತಂದಿರೋದು ನಿಮಗೆ. ಇಲ್ಲಾಂದರೆ ನಾನು ಬೇರೆನೇ ಕೊಡ್ತಾಯಿದ್ದೆ. ಒಂದೇ ದಿನ ಇರೋ ಸಲುವಾಗಿ ನಿಮಗೆ ಕನ್ಫ್ಯೂಸು, ಯಾರು ಓದಿರಲ್ಲ ಅವ್ರಿಗೆ ಏನದ್ರ ಮೇಲೆ ಓದೋದು, ಯಾವ್ದು ಬರ್ಬೋದು ಅಂತ. ಅದಕ್ಕೆ ಈ ಒಂದು ಟಾಪಿಕ್ನ ಇಟ್ಕೊಂಡು ಇದ್ರ ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ ಲೆಕ್ಕಗಳನ್ನ. ಇದ್ರ ಮೇಲೇ ಬರುತ್ತೆ ಕನ್ಫರ್ಮ್ ಆಗಿ. ನೋಡಿ, ಇದೊಂದು ಬರುತ್ತೆ, ಹೇಳಿಕೆ ರೂಪದ ಒಂದು ಪ್ರಶ್ನೆ ಕೂಡ ಇರುತ್ತೆ ಇದರಲ್ಲಿ. ಅದೇ ರೀತಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಸಂಖ್ಯಾಶಾಸ್ತ್ರ ಸ್ಕೋರಿಂಗ್ ಒಂದು ಇರುವಂಥ ಪಾಠ ಇದು ಸ್ಟ್ಯಾಟಿಸ್ಟಿಕ್ಸು. ಇಂಗ್ಲೀಷ್ ಮೀಡಿಯಮವರು ನೋಡಿ, ಆಲ್ಮೋಸ್ಟ್ ಇದರಲ್ಲಿ ಅರ್ಥ ಆಗುತ್ತೆ ಅಂದ್ಕೊತೀನಿ ನಿಮಗೆ. ಆಗಲಿಲ್ಲ ಅಂದರೆ ಸೊ ಕಮೆಂಟ್ ಮಾಡಿ. ಏನಿದ್ರು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು, ಅಲ್ಲೇ ನನಗೆ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ಕರೆಕ್ಟಾಗಿ ನಿಮ್ಗೆ ಹೇಳ್ತಾಯಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಏನೇ ಕ್ವಶನ್ ಇದ್ದರೂ ನಾನು ಅಲ್ಲಿ ನಿಮಗೆ ಸಾಲ್ವ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆದಷ್ಟು ಜನಕ್ಕೆಲ್ಲ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಸೊ ದಯವಿಟ್ಟು ಕರೆಕ್ಟಾಗಿ ನೋಡಿ. ಇವಾಗ ಇಂಗ್ಲೀಷು ಹಿಂದಿ 2 ರೆಡಿ ಮಾಡಿದ್ದೀನಿ. ಅದು ಇನ್ನೇನು ನಾಳೆ ಎಕ್ಸಾಮ್ ಬಂದ ತಕ್ಷಣ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ ಮಧ್ಯಾಹ್ನ ಮೇಲೆ ಒಂದು 3 ಗಂಟೆ ಒಳಗೇ. ನೆಕ್ಸ್ಟ್ ಅದ್ರ ಮೇಲಿರೋಂಥ ಒಂದು ಹಿಂದಿಗೆ ಸಂಬಂಧಪಟ್ಟಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ದು ಒಂದು ಸೀರೀಸು, ಅದು ಪಾರ್ಟ್ 2 ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಅದನ್ನು ಅಪ್ಲೋಡ್ ಮಾಡಿರ್ತೀನಿ ವೀಡಿಯೋನ. ಇವಾಗ ಅಪ್ಲೋಡ್ ಮಾಡಲ್ಲ, ಯಾಕಂದರೆ ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ 2 ಇದಾದರೆ.
ಅದಕ್ಕಾಗಿ ಇವಾಗ ಮ್ಯಾಥ್ಸ್ನ ಕರೆಕ್ಟಾಗಿ ಚೆನ್ನಾಗಿ ಓದ್ಕೊಳ್ಳಿ. ನಾಳೆ ಬರೆದು ಬಂದಮೇಲೆ ಹಿಂದಿ ಮತ್ತು ಇಂಗ್ಲೀಷ್ನ ನೋಡ್ಕೊಳ್ಳೋಣ. ರೆಡಿ ಆಗಿದೆ ಆಲ್ರೆಡಿ ಕ್ವೆಶನ್ಸ್, ಏನು ಟೆನ್ಷನ್ ಇಲ್ಲ ಅದರದ್ದು. ನೋಡಿ, ಸಂಖ್ಯಾಶಾಸ್ತ್ರದಲ್ಲಿ ಇದಂತೂ ನಿಮ್ಗೆ ಹೇಳಿದ್ದೀನಲ್ಲ, ಸರಾಸರಿ ಮೇಲೆ, ಮಧ್ಯಾಂಕದ ಮೇಲೆ, ಬಹುಲಕದ ಮೇಲೆ, ಈ ಮೂರರಿಂದ ಒಂದು ಕ್ವೆಶನ್ ಕನ್ಫರ್ಮ್ ಅಂದ್ಕೊಳ್ಳಿ. ಮೂರರಿಂದ ಒಂದು ಕನ್ಫರ್ಮ್. ಆಮೇಲೆ ಓಜು ಅಂತೂ ಇದರಲ್ಲಿ ಬಂದೇ ಬರುತ್ತೆ, ಒಂದು ಓಜು. ಇದೊಂದು ರೆಡಿಯಾಗಿ ಓಜು ಕರೆಕ್ಟಾಗಿ. ನೆಕ್ಸ್ಟು ನಕ್ಷೆಗಳು. ಇದು ಆಲ್ಸೋ ತುಂಬ ಒಂದು ಒಳ್ಳೆ ಸ್ಕೋರಿಂಗ್ ಅಂದರೆ ನಕ್ಷೆಗಳದ್ದು. ನೋಡಿ, ಇದರಲ್ಲಿ ನಕ್ಷೆಗಳು ಗ್ರಾಫ್ 7 ಮಾರ್ಕ್ಸ್ ಇದೆ. 2 ಚರಾಕ್ಷರಗಳು, ರೇಖಾತ್ಮಕ ಸಮೀಕರಣ, ಸಂಖ್ಯಾಶಾಸ್ತ್ರದಲ್ಲಿ ಕಡಿಮೆ ವಿಧಾನದ ಓಜು, ಅಧಿಕ ವಿಧಾನದ ಓಜು, ಇದರಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಂದರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಆಲ್ಮೋಸ್ಟ್ ವೃತ್ತಗಳ ಪಾಠದಂತೂ ಅಲ್ಲಿ ಹೇಳಿದ್ದೀನಿ ಮುಂಚೆನೇ, ಅದರಿಂದ ಒಂದು ಪ್ರಮೇಯ ಬಂದೇ ಬರುತ್ತೆ. ತ್ರಿಭುಜಗಳಿಂದ ಒಂದು ಪ್ರಮೇಯ ಬರುತ್ತೆ, ಹೇಳಿದ್ದೀನಿ ನಾನು ಆಗಲೇ. ಸೊ ಇವಾಗ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಇದೆಷ್ಟೋ ಜನ ಬಿಡ್ತೀರ ಈ ಪಾಠನ. ಸೊ ದಯವಿಟ್ಟು ಇದನ್ನು ಬಿಡಬೇಡಿ. ಇದರಿಂದ ಮೇಯ್ನ್ ಕೇಳೋದೇ 2, ಏನಂದರೆ ತ್ರಿಜ್ಯಾಂತರ ಖಂಡದ ಒಂದು ವಿಸ್ತೀರ್ಣ ಕೇಳ್ತಾರೆ, ಅದಾದಮೇಲೆ ತ್ರಿಜ್ಯಾಂತರ ಖಂಡದ ಒಂದು ಕಂಸದ ಉದ್ದ ಕೇಳ್ತಾರೆ. ಇವೆರಡು ಟಾಪಿಕ್ ಮೇಲೆ ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ಇವೆರಡರಿಂದ ಒಂದು ಕನ್ಫರ್ಮಾಗಿ ಬಂದೇ ಬರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಲ್ಮೋಸ್ಟ್ ಎಲ್ಲನೂ ಇವತ್ತು ಅಪ್ಲೋಡ್ ಮಾಡ್ತಾ ಹೋಗ್ತಾಯಿದ್ವಿ. ನಿನ್ನೆ ಆಲ್ಮೋಸ್ಟ್ 8 to 10 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತೊಂದು ಆದರೂ ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡ್ತೀನಿ. ನಾನು ನಮ್ಮ ಕೆಲಸವನ್ನು ಬಿಟ್ಟು ನಿಮಗೆ ಒಂದು ಹೆಲ್ಪ್ ಮಾಡೋ ದೃಷ್ಟಿಯಿಂದ ಮಾಡ್ತಾಯಿರೋದು. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾವು 1K ಸಬ್ಸ್ಕ್ರೈಬರ್ಸ್ನ ಮುಟ್ಟಬೇಕು ನಿಮ್ಮ SLC ಎಕ್ಸಾಮ್ ಮುಗಿಯೋದ್ರಲ್ಲಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ತರ್ತೀನಿ ಅಂತ ಹೇಳಿದ್ನಲ್ಲ ಅವಾಗೆ, ಮಿನಿಮಮ್ 35 ಮಾರ್ಕ್ಸ್ ಹೆಂಗೆ ತೆಗಿಬೋದು, ಸ್ವಲ್ಪ ಜಾಸ್ತಿ ಓದಲಾರ್ದೇ ಈ ಬೇರೆ ಬೇರೆ ವೃತ್ತಗಳು, ನಕ್ಷೆಗಳು ಇಂಥದನ್ನು ಓದ್ಕೊಂಡೆ 35 ಹೆಂಗೆ ತೆಗಿಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತಾಯಿದ್ದೀನಿ. ಅದನ್ನು ರೆಡಿ ಮಾಡ್ತಾಯಿದ್ದೀನಿ, ಇನ್ನೂ ಅರ್ಧ ಆಗಿದೆ ಅದು. ಸೊ ಇವತ್ತೊಂದು 11 ಗಂಟೆ 12 ಗಂಟೆ ಒಳಗೆ ಬಿಟ್ಬಿಡ್ತೀನಿ ಆ ವಿಡಿಯೋನ. ನಿಮಗೂ ಟೈಮ್ ಬೇಕಲ್ಲ ಓದ್ಕೊಳ್ಳೋಕ್ಕೆ. ಸೊ ಪ್ರಮೇಯಗಳು ಆಲ್ರೆಡಿ ಬಿಟ್ಟಿದ್ದೀನಿ, ದಯವಿಟ್ಟು ಪ್ರಮೇಯಗಳು ನೋಡಿ ಹೋಗಿ. ಪ್ರಮೇಯಗಳು ಎಷ್ಟೋ ಜನ ಕೇಳ್ತಾಯಿದ್ರಿ, ಎಷ್ಟೋ ಜನ ಕನ್ಫ್ಯೂಸ್ ಏನು ಪ್ರಮೇಯ ಓದಬೇಕಂತ. ನಾನು ತುಂಬ ಸರಳವಾಗಿ ಬರೆದಿರೋಂಥ ಒಂದು ಪ್ರಮೇಯಗಳು, ಅಷ್ಟು ಚೆನ್ನಾಗಿವೆ ಆನ್ಸರ್ಗಳದ್ದು. ಸೊ ದಯವಿಟ್ಟು ಪ್ರಮೇಯಗಳು ಬಿಟ್ಟಿದ್ದೀನಿ. ದಯವಿಟ್ಟು ಹೋಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ, ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನೇ ಒಂದು ದುಡ್ಡು ಹೋಗಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ. ಸೊ ಓಕೆನಾ, ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾಯಿರಿ ದಯವಿಟ್ಟು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.